ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ನಾನೀಗ ಪನಾಲ ಫೋರ್ಟ್ ಹತ್ರ ಇದ್ದೀನಿ. ಈ ಫೋರ್ಟ್ ಬಂದು ಕೊಲ್ಲಾಪುರಿಗೆ ಸೇರುತ್ತೆ. ಬನ್ನಿ ಫೋರ್ಟ್ ನೋಡೋಣ ಹೇಗಿದೆ ಅಂತ. ಆ್ಯಂಡ್ ನಾನಿಲ್ಲಿ ಗೈಡ್ನ ಕೂಡ ಹೈಯರ್ ಮಾಡಿದೆ. ಟೋಟಲ್ 15 ಪಾಯಿಂಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನೀಗ ಫಸ್ಟ್ ಪಾಯಿಂಟ್ ಹತ್ರ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದೆಲ್ಲ ಫೋರ್ಟ್ನ ಒಂದು ಗೋಡೆ. ಆ್ಯಂಡ್ ಇದು ಫೋರ್ಟ್. ಆ್ಯಂಡ್ ಇಲ್ಲಿ ಗೈಡ್ ಬಂದು ಲೈಸೆನ್ಸ್ಡ್ ಗೈಡ್. ಆ್ಯಂಡ್ ಇದು ಫಸ್ಟ್ ಪಾಯಿಂಟ್. जो किला है ना, तो बहुत पुराना किला है। ये किला कितना पुराना? 1000 साल का पुराना किला है। किला बनाने कितने साल लगे थे? 60 साल। 60 साल। किले का नाम था पंडाले पर्वत था। पर्वत में नाग जमात के लोग रहते थे। किले पर कब्जा किया देवगिर की यादव, इसके साथ आदिल शाह 13 बरस। इसका नाम है 3 दरवाजा। इसका पुराना नाम था कोकन गेट। इस साइड में पूरा कोकन प्रांत लगता है। किला कौन सा? विशालगढ़ है। शिवाजी यहाँ से विशालगढ़ चले गए थे। शिवाजी क्या हमशक्ल आदमी तैयार किया, इसका नाम था शिवा काशित। हमशक्ल वो पकड़ा गया, लोरी ने चला गया था। इसका नाम मिला 3 दरवाजा। 1 गेट, 2 गेट और 3 गेट है। पहला दरवाजा शिवाजी ने बनाया, दूसरा यादव, तीसरा आदिल शाह। ಸೊ ಈ ಪಾಯಿಂಟ್ ಬಂದು ಆ್ಯಕ್ಚುಲಿ 3 ದರ್ವಾಜಾ ಅಂತ. 3 ದರ್ವಾಜಾ ಅಂದರೆ 3 ಬಾಗಿಲುಗಳಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಒಂದು ಮೊದಲನೇದು, 2ನೇದು ಮತ್ತು 3ನೇದು, ಈ ಥರ 3 ಬಾಗಿಲುಗಳಿರುತ್ತೆ. ಸೊ ಇದನ್ನು 3 ದರ್ವಾಜಾ ಅಂತಾರೆ. ಆ್ಯಂಡ್ ಇಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. 3 ದರ್ವಾಜಾ ಅಂತ ಇಂಗ್ಲೀಷು ಮತ್ತು ಹಿಂದಿ, ಮರಾಠಿ 3 ಭಾಷೆಯಲ್ಲೂ ಇರುತ್ತೆ. ಬನ್ನಿ ಹೋಗೋಣ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಇದು ಫುಲ್ ಈ ಥರ. ಆ್ಯಂಡ್ ಇದರಲ್ಲಿ ಗೈಡ್ ಮೊದಲು ಹೇಳಿದ ಪ್ರಕಾರ ಇದನ್ನು ಫಸ್ಟು ಒಂದು ದರ್ವಾಜಾ ಬಂದು ಶಿವಾಜಿ ಮಹಾರಾಜರು ಕಟ್ಟಿಸಿರೋಂಥದ್ದು. टाइगर ने हाथी को मारा गया था। सामने उसका नाम है 3 दरवाजा। 1 गेट, 2 गेट और 3 गेट है। ये सब किसने बना? 1112 में राजा भोज। कहाँ राजा भोज, कहाँ गंगू तेली, इसका किला है। इधर देखो, इधर देखो, ऐसा थोड़ा अब नहीं, अब रुको, अब क्या तो देखो। ಓಕೆ, ಇಲ್ಲಿ ಒಂದು ಬಾವಿ ಥರ ಇದೆ, ಆಳ ಇದೆ. ಸೊ ಇದು ಬಂದು ಬಾವಿ. ಇದು ಆ್ಯಕ್ಚುಲಿ ಇದು ಫಸ್ಟ್ ಪಾಯಿಂಟಲ್ಲಿ, ಫಸ್ಟ್ನೇ ದರ್ವಾಜದಲ್ಲಿ. ಸೊ ಇದು ಬರೀ 5 ಅಡಿಯಲ್ಲಿ ಇದು ನೀರು ಸಿಕ್ಕಿರೋದು. ಇವಾಗೂ ಆ್ಯಕ್ಟಿವ್ ಆಗಿದೆ. ಆ್ಯಂಡ್ ಎಷ್ಟು ನೀರು ತೆಗೆದ್ರೂ ಅದು ಅದೇ ಲೆವೆಲಲ್ಲಿ ಇರುತ್ತೆ. सामने से 3 बार फायरिंग हुआ, देखो। एक शूट वाला दिखता है, सेंटर वाला, ये वाला सेंटर करो, टूट गया ये वाला, दिखता है ना। और ये सेंटर करो, इधर देखते ना कितना 3-4 बार फायरिंग हुआ ना। नीचे जो गाँव दिखता है ना, यहाँ से तो 3 बार फायरिंग हुआ था। 3 बार फायरिंग। इधर जी गाँव है ना, 6 किलोमीटर ना, 6 किलोमीटर फायरिंग हुआ। अच्छा, इसका नाम मिला 3 दरवाजा। 3 ದರ್ವಾಜಾ. ಓಕೆ, ಇಲ್ಲಿ ಕೆಳಗಡೆ 6 ಕಿಲೋಮೀಟ್ರಲ್ಲಿ ಒಂದು ಇದಿದೆ. ಅಲ್ಲಿಂದ ಇಲ್ಲಿ ಫೈರಿಂಗ್ ಆಗಿದೆ 3 ಕಿತ. ಸೊ ಇದು ಬಂದು ಫಸ್ಟ್ ಪಾಯಿಂಟು 3 ದರ್ವಾಜಾ ಅಂತ. ಸೊ ಇದು ಇಲ್ಲೊಂದು ಇದಿದೆ ಅಲ್ಲ, ಇದು ಬಂದು ಡೋರ್ ಲಾಕಿಂಗ್ ಅಂತ. ಹಾಗಾಗಿ ಇಲ್ಲಿ ಹೋಲ್ ಇದೆ. ಇದು ಡೋರ್ ಲಾಕಿಂಗು. ಆ್ಯಂಡ್ ನಾವು ಇನ್ನೊಂದು ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ ಇಲ್ಲಿ ಬೇರೆ ಏನಾದರೂ ಇದೆಯೇನಂತ. ಇಲ್ಲಿ ಸ್ಟೇರ್ಸ್ ಕೂಡ ಕಾಣಿಸ್ತು ನೋಡಿ.
तलवार फिटिंग करो तलवार ಶಾರ್ಪ್ करने के लिए अच्छा हाँ इधर एक So, ಇದರಲ್ಲಿ ಕತ್ತಿನ ಶಾರ್ಪ್ ಮಾಡ್ತಾ ಇರೋದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಾವು ಫಸ್ಟ್ ಪಾಯಿಂಟ್ ಎಲ್ಲಿ ಸ್ಟಾರ್ಟ್ ಮಾಡೋದು ಆ ಪ್ಲೇಸ್ ಇದು सामने किला देखो विशालगढ़ अच्छा थोड़ा पहाड़ दिखे देखने वाले हाँ। ये थोड़ा आगे दे हाँ ये देखते ना हाँ ये पूरा किला विशालगढ़ है अच्छा शिवाजी यहाँ से 75 किलोमीटर हाँ हाँ शिवाजी घोड़ा लेके चले गए हाँ शिवाजी बच गए अच्छा शिवाजी की जो बॉडीगार्ड तो मारा गया हाँ इसका नाम था बाजी प्रभु देशपांडे हाँ ये शिवाजी का बॉडीगार्ड पूरा ऐसा शूटिंग करो हाँ रास्ता आने वाले ये रास्ता नीचे हाँ 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 तो शूटिंग करो थोड़ा बस ओके चलो तो इधर आओ इसका नाम है अंधार बावड़ी नीचे कुआं है हाँ हाँ किले का बाहर जाने के चौरास्ता कमर से ओके किले का ऊपर जो आदमी लोग बैठते थे हाँ हाँ तो किले पर दुश्मन लोग आता था और पानी में पॉइजन डालते थे ओके तो पानी से पकना चाहिए हाँ हाँ इसका नाम दिया अंधार बावड़ी उधर आओ। ये कितना पुराना हाँ 1000 साल का पुराना कुआं है अच्छा नीचे चोर गेट है हाँ भागने के लिए हमेशा पानी रहते कहते पानी हमेशा रहती थी ओके जाओ नीचे नीचे जाओ जल्दी एक क्यों चलो क्या नीचे ಅದ್ರ ಇನ್ಫಾರ್ಮೇಶನ್ ಇಲ್ಲಿದೆ ಇದು ಒಳಗಡೆ ಇಲ್ಲಿ ಇವಾಗೂ ನೀರಿದೆ ಆ್ಯಂಡ್ ಒಳಗಡೆ ಅಲೋ ಇಲ್ಲ ಅಲ್ಲಿವರೆಗೂ ಹೋಗಿ ತೋರಿಸ್ತೀನಿ ಬನ್ನಿ ನೀರಂತೂ ಇನ್ನೂ ಇದೆ ಆ್ಯಂಡ್ ಯಾರಾದರೂ ಶತ್ರುಗಳು ಬಂದರೆ ಈ ನೀರಲ್ಲಿ ದಬ್ತಾ ಇದ್ರಂತೆ ಆ್ಯಂಡ್ ಇದು ಒಂದು ವಿಷದ ನೀರು ಇನ್ನೂ ನೀರಿದೆ ಇವಾಗೂ ಸೊ ನಾವು ಒಳಗಡೆ ಹೋಗಂಗಿಲ್ಲ ಬ್ಲಾಕ್ ಮಾಡಿದ್ದಾರೆ ನಾನು ಒಳಗಡೆಗೆ ಬಂದೆ ಹೊರಗಡೆ ಅಲ್ಲಿಂದ ಮೆಟ್ಲಿಂದ ಇದು ಒಳಗಡೆ ಇಲ್ಲೆಲ್ಲ ಸೈನಿಕರು ಕುತ್ಕೊತ ಇದ್ರಂತೆ ಆ ಟೈಮಲ್ಲಿ ಶತ್ರು ದೇಶದವ್ರು ಬಂದಾಗ ನೀರಿನ ಒಳಗಡೆ ದಬ್ಬಿಡೋದು ಅವ್ರನ್ನ ಇವಾಗ ಇದು ಮೇಲೆ ಬಂದೆ ಅದನ್ ವಾವ್ ಹತ್ರ ಇಲ್ಲಿ ಸೀನಿಕ್ ತುಂಬ ಚೆನ್ನಾಗಿದೆ ನೋಡಿ ಈಗ ಬೆಳಿಗ್ಗೆ ಆಲ್ಮೋಸ್ಟ್ 9 o'clock ಸೊ ಇನ್ನೂ ಫಾಗ್ ಇದೆ ವಿಲೇಜ್ ಎಲ್ಲ ಕಾಣಿಸುತ್ತೆ ನಿಮಗೆ ರೈಟ್ ನಾವು ನಾನು ಸೆಕೆಂಡ್ ಪಾಯಿಂಟ್ ಹತ್ರ ಬಂದೆ ಬನ್ನಿ ಸೆಕೆಂಡ್ ಪಾಯಿಂಟ್ ಹೇಗಿದೆ ಅಂತ ನೋಡೋಣ ಸೊ ಇದು ಸೆಕೆಂಡ್ ಪಾಯಿಂಟು किले में छोटा किला इसका नाम है बाली किला आप पैसे के लिए काम करते थे पुराना पैसा नहीं था बाटर सिस्टम कपड़े में कपड़ा काम में काम अनाज में अनाज देने का अनाज का कोटार है अनाज कितने बढ़ते थे 5 लाख टन एक आदमी रोटी कितना खाते था 20 एक दिन का 5 आदमी 100 भरने के लिए 10 साल लगते थे और खुलाने के लिए 2 साल आदमी ताकतवान थे हाथी की ताकत थी ये बनाने कितने साल लगे 60 साल चावल जौरी बाजरी अलग अलग ओके एक पुराना बिल्डिंग है कितना पुराना 1000 साल का पुराना अनाज ऊपर से डालते थे खुला खुला डालने का चावल
ज्वारी बाजरी पूरा साटिन दो हाँ, पूरा हाँ। सिक्योरिटी ओके। ये पूरा सिक्योरिटी गार्ड है। ये दीवार देखो, दीवार हाँ कितनी बड़ी दीवार है, देखो हाँ हाँ अंदर आओ। यहाँ से ऊपर से डालते थे, ओके। अंदर चलो, ऊपर होल देखो, हाँ 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 यहाँ से देखो, दिखते ना, हाँ। ऐसे देखो, अच्छा वो एक वॉल है ना, वो और यहाँ से वाला। डालते थे हाँ हाँ। इधर ऐसा। ಸೊ ಇದು ಬೇಸಿಕಲಿ ಸ್ಟೋರೇಜ್ ರೂಮು. कैसा देखो है ना, अच्छा ಹಾಂ ಹಾಂ. ಎರಡು ಕಡೆನೂ ಇರುತ್ತೆ. ಆ ಹೋಲಿಂದ ಎಲ್ಲ ಐಟಮ್ಸ್ನ ಹಾಕ್ತಾ ಇದ್ರಂತೆ ಕೆಳಕ್ಕೆ. ಸೊ ಸ್ಟೋರೇಜ್ ರೂಮ್ ಇದು. ये देखो, ये पूरा लॉक करने का, ऊपर से डालने का, ಹಾಂ हां. ये देखो इधर आओ, यहाँ से निकालने का, ये देखो पूरा यहाँ से निकालने का, ಹಾಂ ಅಚ್ಚಾ. इधर आओ, दौड़ इधर, इधर शूटिंग करो पूरा, काम नहीं जाओ, इधर आओ, पूरा यहाँ से शूटिंग करो, पूरा आता है, वो वाला भी. अलग अलग चल जाओ, हाँ हाँ हाँ. शूटिंग करो, इसका बड़ा पकड़ो को, हाँ. काम नहीं करो। ಅಂಬರ್ಖಾನ 3 separate building locality known as ಗಾಣಗ. ಸೊ ಎಲ್ಲನೂ ಮೂರು ಬಿಲ್ಡಿಂಗ್ ಇದೆ ಟೋಟಲ್. ಇದು ನಾವು ಇವಾಗ ಬಂದಿದ್ದ ಬಿಲ್ಡಿಂಗು ದೊಡ್ಡದು, ಅದೊಂದು ಮಧ್ಯದೊಂದು ಚಿಕ್ಕದಿದೆ, ಇದು ಇನ್ನೊಂದು ದೊಡ್ಡದಿದೆ. ಸೊ ಒಂಥರ ಗೋಡನ್ ಥರ ಇದು ಸ್ಟೋರೇಜು. ಆ್ಯಂಡ್ ಅದರ ಡೀಟೇಲ್ಸ್ ಇಲ್ಲಿದೆ. ಆ್ಯಂಡ್ ಇದು ಗೋಡನ್ ಸುತ್ತಾ ಇರೋಂಥ ಒಂದು ಪ್ರದೇಶ. ನಮ್ಮ ಗೈಡ್ ಓವರ್ ಸ್ಪೀಡಲ್ಲಿದ್ದಾನೆ ಗುರು. ನಾನು ಗೈಡ್ ಚಾರ್ಜಸ್ಸು ಎಲ್ಲ ನಾನು ನಿಮಗೆ ಆಮೇಲೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಗೈಡ್ ಚಾರ್ಜಸ್ ಏನಿದೆ ಹೆಂಗೆ ಅಂತ. ಸೊ ಈ ಪ್ಲೇಸ್ನ ಒಂದು ಡೀಟೇಲ್ಸು ಪನಾಲಾ ಫೋರ್ಟ್ ಬಗ್ಗೆ ಹಾಕಿದ್ದಾರೆ. ಇಲ್ಲಿ ಫೋರ್ಟ್ ಆಫ್ ಪನಾಲಾ ವಾಸ್. ಸೊ ಅದು ಪೂರ ಡೀಟೇಲ್ಸ್ ಇದೆ. ಇಲ್ಲಿ ಹಿಂದಿ ಮತ್ತು ಮರಾಠಿಯಲ್ಲೂ ಇದೆ. ಇದು ಪಂಚಾಯತಿ ಆಫೀಸು. ಈ ಕಡೆ ಪನಾಲಾ ವಿಲೇಜ್ ಇದು, ಗೌರ್ಮೆಂಟ್ ಇದು ಜಾಗ. ಆ್ಯಂಡ್ ಫೋರ್ಟ್ ಬಂದು ASI ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಸೊ ಈ ಫಾರೆಸ್ಟ್ ಬಂದು ಪ್ರೊಟೆಕ್ಟೆಡ್ ಫಾರೆಸ್ಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬೋರ್ಡ್ ನೋಡ್ಬೋದು ನೀವು, ವಿಶಾಲ್ಗಢ್ ಕಾ ರಸ್ತಾ. ಅಚ್ಚಾ, ಅದು ವಿಶಾಲ್ಗಢ್ಗೆ ಹೋಗುವಂಥ ರಾಸ್ತೆ. शिवाजी यहाँ से विशालगढ़ चले गई थी. अच्छा, कितना घंटा लगा? 6 घंटा. 6 घंटा. हाँ. शिवाजी के पास जो आदमी था ना, हाँ हाँ. बाजी प्रभु, इसने Okay. अकेला खिंड रोक गया था. हाँ हाँ. कौन सा किला? विशालगढ़. ओके. गेट के पास जाओ, नीचे आओ, हाँ. हम रुकते हैं. आप भी आओ. ಸೊ ಯುದ್ಧದ ಸಮಯದಲ್ಲಿ ಶಿವಾಜಿ ಮಹಾರಾಜರು ವಿಶಾಲ್ಗಢ್ಗೆ ಎಸ್ಕೇಪ್ ಆಗ್ತಾರೆ, ಅಂದರೆ ಆ ಕಡೆಗೆ ಹೋಗ್ಬಿಡ್ತಾರೆ. ಅವರ ಒಂದು ಅನುಯಾಯಿ ಒಬ್ಬರು ಅವರು ಇಲ್ಲಿ ಸಿಕ್ಕಾಕೊತಾರೆ ಅನ್ನೋದು ಒಂದು ವಿಷಯ ಹೇಳಿದ್ರು. ಸೊ ಈ ಪಾತಲ್ಲಿ ಅವ್ರು ಹೋದ್ರಂತೆ ಶಿವಾಜಿ ಮಹಾರಾಜರು. ನಾವು ಹೇಳಿದ್ವಿ ಗೈಡ್ಗೆ, ಸ್ವಲ್ಪ ಸ್ಲೋ ಆಗಿ ಮಾಡಿ, ಬೇಗ ಬೇಗ ಮಾಡೋಕ್ಕೆ ಹೋಗಬೇಡಿ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತ. ಸೊ ಹಾಗಾಗಿ ಇವಾಗ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ಲಿ ಇಲ್ಲೇನೋ ಮರಾಠಿ ಭಾಷೆಯಲ್ಲಿದೆ.
ಮೇ ಬಿ ಇದೇ ಗೇಟ್ ಇರಬೇಕು. ಅಲ್ಲಿ ವರ್ಕ್ ಪ್ರೋಸೆಸ್ ನಡೀತಾ ಇದೆ ಗೇಟು. ಆ್ಯಂಡ್ ಇಲ್ಲಿ ನೋಡ್ಬೋದು ಫೋರ್ಟ್ನ ಒಂದು ಗೋಡೆ ಇದೆ. ಆ್ಯಂಡ್ ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಇದೆಲ್ಲ ಫುಲ್ ಫಾರೆಸ್ಟು. ಗ್ರೇ ಮಂಗೂಸ್. ಇಲ್ಲೇನೋ ಗ್ರೇ ಮಂಗೂಸ್ ಕಾಣಿಸುತ್ತಂತೆ. ಮುಂಗ್ಸಿ ಬೋರ್ಡ್ ಹಾಕೋರೆ, ನಮಗಂತೂ ಕಾಣಿಸಿಲ್ಲ. ಯಾರಾದರೂ ಬಂದಿದ್ರೆ ಕಾಣಿಸಿದ್ರೆ ಹೇಳಿ. ಕೆಳಗಡೆ ಏನಿಲ್ವಂತೆ. ಸೊ ಒಂದು ವಿಲೇಜ್ ಏನಾದರೂ ರೀಚ್ ಆಗಬೇಕು ಅಂದರೆ ಅರೌಂಡ್ 50 ಕಿಲೋಮೀಟರ್ಸ್ ಕೆಳಗಡೆ ಹೋಗ್ಬೇಕಂತೆ. ಸೊ ಹಾಗಾಗಿ ರಿಟರ್ನ್ ಬರ್ತಾ ಇದ್ದೀವಿ. ನಮಗೆ ಗೈಡ್ ಹೇಳಿದ್ದು, ನಮಗೆ ಗೊತ್ತಿಲ್ಲ. ನಾನು ಬಂದಿರೋದು ಇದು ಫಸ್ಟ್ ಟೈಮು. ರಿಟರ್ನ್ ಬಂದೆ ನಾನೀಗ. ಇಲ್ಲಿ ನೋಡೋಕ್ಕೇನಿಲ್ಲ, शिवाजी यहाँ से भी शागर चली ಬರೀ ಅವ್ರು ಇಲ್ಲಿ ಹೋಗಿರೋದಂತ ಮಾತ್ರ. पूरा गेट था। हाँ थोड़ा तुम बोलो, तुम्हारे पास बोलो। ये पुराना गेट था, पूरा ಹಾಂ. टूट गए सब। ಗೇಟ್ ಇತ್ತಂತೆ ಫಸ್ಟು, ಇವಾಗೆಲ್ಲ ಮುದ್ರೋಗೈತೆ ಗೋಡೆ ಎಲ್ಲ. तुम बोला ಅದಷ್ಟೇ. ಈ ಕಡೆ ಇಲ್ಲಿ ಬರೀ ಪಾತ್ ಒಂದಿದೆ. शिवाजी 3 बार बसे सब। पहली बार प्रतापगढ़ में, ಹಾಂ ಹಾಂ दूसरी बार पनाला, ಹಾಂ. तीसरी बार आगरा मेवा मिटे। ओके. शिवाजी की पत्नी के अंदर 8 पत्नी थे। कितना? 8। शिवाजी का देहांत रायगढ़, हाँ जन्म सोनेरी, ओके. संभाजी का पुरंदर, हाँ हाँ मृत्यु पुणे में तुळापुर। ಹಾಂ ಹಾಂ. ಸೊ ಶಿವಾಜಿ ಮಹಾರಾಜರಿಗೆ ಟೋಟಲ್ 8 ಜನ ಪತ್ನಿಯರಿದ್ರಂತೆ, ಅಂದರೆ ವೈಫ್ಸ್ ಇದ್ರಂತೆ. ಸೊ ಅವರು ಟೋಟಲ್ 3 ಕಿತ ಸೇವ್ ಆಗಿದ್ದಾರೆ ಯುದ್ಧದಲ್ಲಿ ಅನ್ನೋ ಒಂದು ಮಾಹಿತಿ ಕೊಟ್ಟರೆ ಇವರು. ಸೊ ನಾನೀಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಆನ್ ದ ವೇ ಈ ಥರ ಕೋಟೆಗಳಿದೆ, ಲಂಗೂರ್ಸು. ಅದು ಕೋಟೆ ಅವಶೇಷ. ಇದೆಲ್ಲ ಕೋಟೆ, ಇದೊಂದು ಕೋಟೆ ಅವಶೇಷ. ಸುಮಾರು ಕೋಟೆ ಎಲ್ಲ ಬಿದ್ದೋಗೈತೆ. ಬಂದು ಸೆಕ್ಯೂರಿಟಿ ಗಾರ್ಡ್ಸು ನಿಂತ್ಕೊತಾ ಇದ್ರು. ವಾಚ್ ಟವರು. ಆಗಿನ ಕಾಲದಲ್ಲಿ ಶತ್ರು ದೇಶದವ್ರು ಯಾರಾದರೂ ಸೈನಿಕರು ಮುತ್ತಿಗೆ ಹಾಕೋದು ಆ ಥರ ಏನಾದರೂ ನಡೀತಾ ಇದೆ ಅಂದರೆ ಇಲ್ಲಿ ಗೊತ್ತಾಗ್ತಾಯಿತ್ತು ನಿಂತ್ಕೊಂಡು. ಆ್ಯಂಡ್ ಇಲ್ಲಿ ಒಂದು ಡೀಟೇಲ್ ಇದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು, ASI ಅವ್ರದ್ದು. ಬನ್ನಿ ಮೇಲಿಂದ ವ್ಯೂ ಹೇಗಿದೆ ಅಂತ ನೋಡೋಣ. ಸೊ ಇದು ವ್ಯೂ. ಇನ್ನು ಮೇಲೆ ಹೋಗ್ಬೋದು ನಾವು. ಸೊ ಇದು ಬಂದು ಮಧ್ಯದಲ್ಲೇ ಜಾಗ ಇದೆ ಗೋಡೆ ಮೇಲೆ. ಇನ್ನು ಮೇಲ್ಗಡೆ ಇದೆ ವಾಚ್ ಟವರು. ಸ್ಟೆಪ್ಸದು ಹೈಟ್ ನೋಡಿ ಎಷ್ಟಿದೆ ಹೈಟು, ನಿಮಗೆ ಐಡಿಯಾ ಬರುತ್ತೆ ನೋಡಿ. ನಾನು ಇಲ್ಲಿ ಕೆಳಗಿದ್ದೀನಿ, ಇದು ಹೈಟ್ ಇಷ್ಟಿದೆ. ಸೊ ಇದು ವಾಚ್ ಟವರ್. ಕಂಪ್ಲೀಟ್ ಏರಿಯಾ ಕವರ್ ಆಗುತ್ತೆ ಇಲ್ಲಿ. ಸೊ ಆಗಿನ ಕಾಲದಲ್ಲಿ ಇದು ಇನ್ನೂ ಕಂಪ್ಲೀಟ್ ಫಾರೆಸ್ಟ್ ಇರ್ತಾಯಿತ್ತು. ಸೊ ಯೋಚನೆ ಮಾಡಿ, ಇವಾಗಲೇ ಈ ಥರ ಫಾರೆಸ್ಟ್ ಥರ ಇದೆ. ಇನ್ನು ಆ ಟೈಮಲ್ಲಿ 1000 ವರ್ಷಗಳ ಹಿಂದೆ ಇನ್ನು ಎಷ್ಟು ಫಾರೆಸ್ಟ್ ಇರ್ತಾಯಿತ್ತು ಅಂತ. ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಸೈನಿಕರು.
ಯಾರಾದರೂ ಇದ್ದಾರಾ ಇಲ್ಲ ಅಂತ. ಅವರ ಐಸ್ ಎಷ್ಟು ಶಾರ್ಪ್ ಆಗಿರ್ಬೇಕಿನ್ನು. ಸೊ ಇದು ನಮ್ಮ 4th ಪಾಯಿಂಟು, ಸಜ್ಜಾ ಕೋಟ್ ಅಂತೆ, ಸಜ್ಜಾ ಕೋಟಿ. ಆ್ಯಂಡ್ ಇಲ್ಲೆಲ್ಲ ಮುಂದೆ ಅಲ್ಲಿ ಕಾರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಟಿಫನ್ ಸೆಂಟರ್ಸ್ ಇದೆ. ಅರ್ಲಿ ಮಾರ್ನಿಂಗ್ ನೀವು ಬಂದರೆ ಟಿಫನ್ ಮಾಡ್ಕೊಬೋದು ಇಲ್ಲಿ. हाँ सामने जी बिल्डिंग है ना, हाँ उसका नाम है सज्जा कोटी। ओके सज्जा और गैलरी। हाँ हाँ शिवाजी का बेटा था संभाजी। ओके तो एक बार पनिशमेंट हुआ था। हाँ हाँ बाप ने बेटे को संभाजी पर नजर बंद रखा था। ओके संभाजी यहाँ से रायगढ़ पर चले गए तो संभाजी हो रहा मालूम पड़ा अपने पिताजी गुजर गए थे। संभाजी कोकण में पकड़ा गया, कमसा गांव में, रत्नागिरी में, ओके लाई पुणे में मारा गया। क्यों? ओके तो टुकड़े टुकड़े कर दिया, धर्मांत किया, नहीं हुआ था, मार गया। किसने? ऑरेंज। ओके संभाजी का महल है अच्छा. इधर। ಸೊ ಇದು ಬಂದು ಸಂಭಾಜಿ ಅವರ बाप और बेटे के इधर एक बार मिलन हुआ। ಓಕೆ. इधर ಸೊ ಇದು ಬಂದು ಸಂಭಾಜಿ ಅವರ ಮಹಲ್, ಇದು ಅರಮನೆ. ಸಂಭಾಜಿ ಬಂದು ಶಿವಾಜಿ ಮಹಾರಾಜರ ಮಗ ಆಗಿರ್ತಾನೆ. ಸೊ ಶಿವಾಜಿ ಮಹಾರಾಜರು ಮಗ ತಪ್ಪು ಮಾಡ್ದ ಅಂತ ಅವನಿಗೇನೆ ಶಿಕ್ಷೆ ಹಾಕ್ತಾರೆ. ಶಿಕ್ಷೆ ಹಾಕಿ ಇಲ್ಲಿ ಬಂಧಿಸಿರ್ತಾರೆ. ಸೊ ಆಮೇಲೆ ಸಂಭಾಜಿ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ಸೊ ತಪ್ಪಿಸ್ಕೊಂಡು ಹೋಗಿ ಅವರು ಇನ್ನೊಂದು ಜಾಗದಲ್ಲಿ ಸಿಕ್ಕಾಕೊಂತ, ಅಂದರೆ ಗೊತ್ತಾಗುತ್ತೆ ಅವ್ರಿಗೆ ಶಿವಾಜಿ ಮಹಾರಾಜರನ್ನು ಸಾಯಿಸಿದ್ದಾರೆ ಅಂತ. ಆಮೇಲೆ ಆಮೇಲೆ ಇವ್ರನ್ನೂ ಮೋಸದಿಂದ ಹಿಡಿದು ಸಾಯಿಸ್ತಾರೆ. ಫುಲ್ ಪೀಸ್ ಮಾಡಿರ್ತಾರೆ. ಇದು ಒಳಗಡೆ ಎಲ್ಲ ರಿನೋವೇಟ್ ಮಾಡವ್ರೆ. ಇದು ಒಂದು ವ್ಯೂ ಪಾಯಿಂಟ್. ನಾವು ಇಲ್ಲಿಂದ ಬಂದ್ವಿ ಕೆಳಗಡೆಯಿಂದ ಮೇಲಕ್ಕೆ. ಇಲ್ಲ ಇನ್ನು ಮೇಲಕ್ಕೆ ಹೋಗ್ಬೋದು, ಬಟ್ ಲಾಕ್ ಮಾಡಿದ್ದಾರೆ. ಈ ಕಡೆ ಸೈಡ್ ಲಾಕ್ ಮಾಡಿದ್ದಾರೆ. ಇದನ್ನ ವ್ಯೂ ಇದು. प्लाईवुड मार दे, प्लाईवुड फोटो काढ ना, घे ना फोटो काढून. एक मिनिट यांचं गेले फोटो काढ आणि खाली खाली काय करायचं. ಇದು ಬಂದು ಸಜ್ಜಾ ಕೋಟಿ ಅಂತ. ಅದರ ಡೀಟೇಲ್ಸ್ ಇಲ್ಲಿದೆ. ಡಬಲ್ ಸ್ಟೋರಿ ಸ್ಟ್ರಕ್ಚರ್ ಅಂತ. ಸೊ ಒಂದು ಮರಾಠಿ ಮತ್ತು ಹಿಂದಿ, ಇಂಗ್ಲೀಷ್ನ ಭಾಷೆಯಲ್ಲಿದೆ. ಸೊ ಈ ಫೋರ್ಟ್ ಬಂದು ಪನಾಲ ಫೋರ್ಟ್ ಬಂದು ASI ಅಂಡರ್ ಬರುತ್ತೆ. ಇದು ಕ್ಲೋಸ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಇದು ಏನಾದರೂ ಒಂದು ವಾಚ್ ಟವರ್ ಥರ ಇರಬೇಕು. ಗೇಟ್ ಕ್ಲೋಸ್ ಆಗಿದೆ.
ಅಲ್ಲೆಲ್ಲ ಆ ಕಡೆ ಎಲ್ಲ ನಡ್ಕೊಂಡು ಹೋಗ್ಬೋದು ನಿಮ್ಗೆ ಫ್ರೀ ಇದ್ದಾಗ. ಫ್ರೀ ಇದ್ದರೆ ಅದೆಲ್ಲ ಪೂರ್ತಿ ಕೋಟೆಯ ಹಂಗಿದೆ. ವ್ಯೂ ಪಾಯಿಂಟ್ ಏನಾ, ಇದೊಂದು ವ್ಯೂ ಪಾಯಿಂಟು. ನಾನು ಈ ಕಡೆಯಿಂದ ಬರ್ಬೋದು ನೀವು, ಅಂದರೆ ನಾವು ಲಾಸ್ಟ್ ವ್ಯೂ ಪಾಯಿಂಟ್ ನೋಡಿದ್ವಲ್ಲ ಅಲ್ಲಿಂದ ನಡ್ಕೊಂಬಂದರೆ ನೀವು ಈ ಕಡೆಯಿಂದ ಬರ್ಬೋದು. ಬಂದು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಳಗಡೆಯಿಂದ ಹತ್ಕೊಂಬಂದ್ವಿ, ಸ್ವಲ್ಪ ಹೈಟ್ ಇದೆ, ಹುಷಾರು. ಆ್ಯಂಡ್ ಇದು ಇನ್ನೊಂದು ವ್ಯೂ ಪಾಯಿಂಟು. ಅಲ್ಲಿ ಹೇಳಿದ್ನಲ್ಲ ನಾನು, ಅಲ್ಲಿಂದ ನಡ್ಕೊಂಬಂದರೆ ವ್ಯೂ ಪಾಯಿಂಟ್ ಇದೆ ಅಂತ. ನಾನು ನಡ್ಕೊಂಬಂದಿಲ್ಲ, ಕಾರ್ ಇತ್ತು, ಕಾರ್ನಲ್ಲಿ ಹಾಗೆ ಬಂದೆ. ಸೊ ನೀವು ಟೈಮ್ ಇದ್ದು ಒಳ್ಳೆ ವ್ಯೂ ಪಾಯಿಂಟು, ಪರಿಸರ ನೋಡಬೇಕು ಅಂತ ಅಂದರೆ ನಡ್ಕೊಂಬನ್ನಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಆವಾಗಲೇ ಇಲ್ಲಿದ್ದೆ, ಇದು ವಾಚ್ ಟವರು. ಈಗ ಕೆಳಗಡೆ ಬಂದೆ, ಇಲ್ಲಿ ಸೀನಿಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಕೆಳಗೆ ಬರ್ತಾಯಿದ್ದೀನಿ. ಆ್ಯಂಡ್ ಚಿಕ್ಕ ಮಕ್ಳು ಯಾರಾದರೂ ಇದ್ದರೆ ತುಂಬ ಹೆಡ್ಜಾಗಿ ಕರ್ಕೊಂಡು ಹೋಗಬೇಡಿ, ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೇಫ್ಟಿ ಇದಿಲ್ಲ, ಎಲ್ಲ ಗೋಡೆ ಎಲ್ಲ ಬಿದ್ದೋಗಿದೆ. ನಮ್ಮ ತಾಯಿ ಆರಾಮಾಗಿ ಕೂತ್ಕೊಂಡಾರಪ್ಪ, ಕೂತ್ಕೊಳ್ಳಿ. ಸೊ ಆವಾಗಲೇ ನಾನು ಅಲ್ಲಿದ್ದೆ, ಮಹಲ್ ಹತ್ರ. ಇಲ್ಲಿ ದೂರದಲ್ಲಿ ಕಾಣಿಸುತ್ತೆ ನೋಡಿ, ಮಹಲ್ ಹತ್ರ. ಅಲ್ಲಿಂದ ನಾನು ವೆಹಿಕಲಲ್ಲಿ ಬಂದೆ. ನಡ್ಕೊಂಬರೋರು ಆರಾಮಾಗಿ ನಡ್ಕೊಂಬರ್ಬೋದು, ಚೆನ್ನಾಗಿದೆ ಅಲ್ಲಿ ವ್ಯೂ ಪಾಯಿಂಟ್ ಮಾತ್ರ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ. ಇವಾಗ ನಾವು ಬಂದಿರೋದು ಅರ್ಲಿ ಮಾರ್ನಿಂಗೆ, ಸೊ ಫಾಗ್ ಎಲ್ಲ ಇದೆ. ಕೋಟೆಯ ಒಂದು ಸರ್ಕಲ್ನಲ್ಲಿ ಒಂದು ಬೋರ್ಡ್ ಕಾಣಿಸುತ್ತೆ ನೋಡಿ, वीर बाजी देशपांडे और वीर बाजीपुर देशपांडे शिवाजी का बॉडीगार्ड था। ओके। इसने अकेला 600 आदमी को मारा गया। कौन सी खिंड है? पावन खिंड है, यहाँ से 75 किलोमीटर। ಸೊ ಒಬ್ಬರೇ 600 ಜನನ ಸಾಯಿಸಿದ್ರಂತೆ ಯುದ್ಧದಲ್ಲಿ. ಸೊ ಅವರ ಒಂದು ಸ್ಟ್ಯಾಚು ಇದು. ಈ ಸಾಲ್ಟ್ ಫೋಟೋ ಇದೊಂದು ಪಾಯಿಂಟ್ ಅಂತಪ್ಪ. ಭಲೆ ಮೋಸ ಗುರು, ಇಲ್ಲಿ ಗೈಡ್ಗಳು ಅವ್ರು ಕೇಳ್ದಷ್ಟು ದುಡ್ಡು ಕೊಟ್ಟರೆ ಮಾತ್ರನೇ ಇಲ್ಲಿ ಕ್ಲೀನಾಗಿ ತೋರಿಸೋದು, ಇಲ್ಲಾಂದರೆ ತೋರಿಸಲ್ಲ. ಸೊ ಯಾರಾದರೂ ಬಂದಾಗ ಇಲ್ಲಿ ನೋಡಿ ಕ್ಲೀನಾಗಿ ಒಂದು ಕನ್ಫರ್ಮೇಷನ್ ತೊಗೊಳ್ಳಿ. ನಮಗೆ ಈಗ ಇವರು ಇದೆಲ್ಲ ತೋರಿಸಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ, ಬಟ್ ಆದರೂ ನಾವು ಗಲಾಟೆ ಮಾಡಿ ಬಂದಿದ್ದೀವಿ. ಏನಂತೆ ಗಾಡಿಯಿಂದ ಇಳಿಬಾರ್ದಂತೆ, ಹಂಗೆ ನೋಡ್ಕೊಂಡು ಹೋಗ್ಬಿಡ್ಬೇಕಂತೆ, ಅದನ್ನು ಹೇಳ್ತಾವ್ರೆ. ಎಲ್ಲ ಪಾಯಿಂಟ್ಸ್ ಎಲ್ಲನೂ ನಾವು ಕ್ಲೀನಾಗಿ ನೋಡ್ಬೋದು ಇಲ್ಲಿ ಬಂದರೆ. ಬಟ್ ಗೈಡ್ ಮಾತ್ರ ನೀವು ಒಳ್ಳೆಯ ಗೈಡ್ನ ಮಾತಾಡಿಕೊಂಡು ಇದು ಮಾಡ್ಕೊಳ್ಳಿ. ಈ ಅಪ್ಪನ ಹತ್ರ ಇನ್ಫಾರ್ಮೇಷನು ಇಲ್ಲ, ಸೊ ಇವ್ರನ್ನ ಮಾತ್ರ ಹೈಯರ್ ಮಾಡ್ಕೊಬೇಡಿ. ಎಲ್ಲ ಇನ್ಫಾರ್ಮೇಷನ್ ರಿಪೀಟ್ ಮಾಡ್ತಾಯಿದ್ದಾನೆ ಅಯ್ಯಪ್ಪ. ನಾಯಕಾಂಚ ಸಜ್ಜ ಅಂತೆ, ನಾಯಕಿಂಚ ಸಜ್ಜ ಅಂತೆ. ನಮಗೇನು ಹೇಳ್ದ ಗೈಡು, ಇಲ್ಲೆಲ್ಲ ಒಳಗಡೆ ಹೋಗಂಗಿಲ್ಲ, ಇಳಿಬಾರ್ದು ಕಾರಲ್ಲಿ, ಹಂಗೆ ನೋಡಿ ಅಂತಂದ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ನೋಡ್ಬೋದಂತೆ. ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ಇದನ್ನೆಲ್ಲ ಮಿಸ್ ಮಾಡ್ತಾ ಇದ್ದಾನೆ ಅಯ್ಯಪ್ಪನ. ನಾವು ಈ ಕಡೆಯಿಂದ ಬಂದ್ವಿ.
ಸೊ ಆ್ಯಕ್ಚುಲಿ ಇದು ರಾಣಿಗಳು ಇರ್ತಾಯಿದ್ರಂತೆ ಈ ಪ್ಲೇಸಲ್ಲಿ. ನಾಯಕಿಂಚ ಸಜ್ಜ ಅಂತೆ. ಸೊ ಇದು ಕೋಟೆಯ ಗೋಡೆ ಆ್ಯಂಡ್ ಅದೊಂದು ರೂಮ್ ಇದೆ. ಸುಮಾರು ಎಲ್ಲ ರಿನೋವೇಷನ್ ಕಾರ್ಯ ನಡೀತಾ ಇದೆ. ಸೊ ಇದೆಲ್ಲ ಬಿದೋಗಿದೆ ಮೇಲ್ಗಡೆ. ಇದೆಲ್ಲ ಫುಲ್ಲು ದೂರಕ್ಕೂ ಕೋಟೆ ಗೋಡೆನೇ ಇರೋದು. ಬನ್ನಿ ಆ ಕಡೆ ನೋಡೋಣ ಹೇಗಿದೆ ಅಂತ. ಸೊ ಇದೇ ಲಾಸ್ಟು. ಅಲ್ಲಿ ಮುಂದಕ್ಕೆ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಸೊ ಎದುರುಗಡೆ ಒಂದು ಫೋರ್ಟಿನ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ. ನಾವು ಅಲ್ಲಿಂದನೇ ಬಂದಿದ್ದು. ಇದು ಫೋರ್ಟ್ ಬಿಲ್ಡಿಂಗು. ಸೊ ಈಗೇನೋ ಸದ್ಯಕ್ಕೆ ಅದು ಗೌರ್ಮೆಂಟ್ ಆಫೀಸ್ ಮಾಡಿದಾರಂತೆ. ಸೊ ಇಲ್ಲಿ ಎದುರುಗಡೆ ಒಂದು ಫೋರ್ಟಿನ ಒಂದು ಇದು ಕಾಣಿಸ್ತಾ ಇದೆ ಅಲ್ಲ, ಬಿಲ್ಡಿಂಗು. ಸೊ ಈ ಬಿಲ್ಡಿಂಗ್ನಲ್ಲಿ ಆ ಕಾಲದಲ್ಲಿ ದಾನ ಧರ್ಮಗಳು ಮಾಡ್ತಾಯಿದ್ರಂತೆ. ಸೊ ರೈಟ್ ನಾವೀಗ ಇಲ್ಲಿ ಒಂದು ಟೆಂಪಲ್ ಒಂದಿದೆ, ಫೋರ್ಟ್ನ ಟೆಂಪಲ್. ಸೊ ಇಲ್ಲಿ ಸಂಭಾಜಿ ದೇವಾಲಯ ಅಂತ. ಸೊ ಸಂಭಾಜಿ ಬಂದು ಶಿವಾಜಿ ಮಹಾರಾಜರ ಮಗ. ಸೊ ಶಿವಾಜಿ ಮಹಾರಾಜರಿಗೆ 2 ಮಕ್ಕಳು, ಅದರಲ್ಲಿ ಒಬ್ಬರು ಸಂಭಾಜಿ ಅಂತ. ಸೊ ಆಗಿನ ಕಾಲದ ದೀಪಾರಾಧನೆ ಮಾಡ್ತಾಯಿದ್ದೆ ಅಂತ ಒಂದು ಕಂಬ ಇದು. ಇದು ತುಳಸಿ ಕಟ್ಟೆ. ಈ ಕಡೆ ಒಂದಿದೆ ದೀಪದ ಕಂಬ. ಇದು ತುಳಸಿ ಕಟ್ಟೆ. क्यों? अलाउड नहीं है। किसने बोला अलाउड नहीं है? किसने बोला? ಇದು ಒಳಗೆ ಹೊರಭಾಗ, ಕೋಟೆ ಹೊರಭಾಗ ಅಂದರೆ ದೇವಸ್ಥಾನದ ಹೊರಭಾಗ. ಇಲ್ಲಿ ಮರಾಠಿಯಲ್ಲಿ ಡೀಟೇಲ್ಸ್ ಇದೆ. ಆ್ಯಂಡ್ ನಮಗೆ ಎಲ್ಲ ಗಲಾಟೆ ಮಾಡ್ತಾಯಿದ್ದಾರೆ ಒಳಗಡೆ, ಶೂಟಿಂಗ್ ಮಾಡಬಾರ್ದು ಅಂತ. ಆ್ಯಕ್ಚುಲಿ ಇದು ASI ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಸೊ ಬಟ್ ಲೋಕಲ್ಸ್ ಮಾತ್ರ ಇಲ್ಲೆಲ್ಲ ಶೂಟಿಂಗ್ ಮಾಡಬಾರ್ದು ಅನ್ನೋ ಒಂದು ಇದು ಮಾಡ್ತಾಯಿದ್ದಾರೆ. ದುಃಖನೆಯ ಇದು ಕಲ್ಯಾಣಿ ಥರ ಒಂದು ಏನು ಮತ್ತು ಬೋರ್ಡ್ ಇಲ್ಲೊಂದೇನೋ ಒಂದು ಇದಿದೆ. ಸೊ ಈ ಪ್ಲೇಸ್ ಬಂದು ಬೇಸಿಕಲಿ ಕುದುರೆಗಳನ್ನ ಕಟ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಸೊ ಈಗೆಲ್ಲ ಫುಲ್ ಎಲ್ಲ ಪಾಳು ಬಿದ್ದೋಗೈತೆ, ಎಲ್ಲ ಉದ್ರೋಗೈತೆ. ಮೇಲೆಲ್ಲ ಇದೆ, ಎಲ್ಲ ಬಿದ್ದೋಗಿದೆ. ಸೊ ಅಷ್ಟೇ, ಇದು ಹಿಂದೆ ಎಲ್ಲ ಬಿದ್ದೋಗಿದೆ. ಸೊ ಇಲ್ಲೊಂದು ಸರೋವರ ಇದೆ. ಇದು ತುಂಬ ಮುಖ್ಯವಾದಂಥ ಒಂದು ಸರೋವರ. ಈ ಒಂದು ಕೋಟೆಗೆ ಇದೇ ಮುಖ್ಯವಾದಂಥ ಒಂದು ಸರೋವರ. ಯಾಕೆ ಅಂದರೆ ಈ ಕೋಟೆಯಲ್ಲಿ ಏನೇನು ಕಲ್ಲು ಬಂಡೆಗಳನ್ನ ಉಪಯೋಗಿಸಿದಾರೋ ಅದು ಈ ಸರೋವರದಲ್ಲಿ ಈ ಒಂದು ಬಂಡೆನ ಪೀಸ್ ಮಾಡಿ ಆಮೇಲೆ ಆ ಕಲ್ಲುಗಳನ್ನ ಎತ್ಕೊಂಡೋಗಿ ಅಲ್ಲಿ ಕೋಟೆಗೆ ಕಟ್ಟಿರೋದು. ಸೊ ಹಾಗಾಗಿ ಇದು ತುಂಬ ಮುಖ್ಯವಾದಂಥದ್ದು.
ಈಗ ಇದು ಸರೋವರ ಆಗಿದೆ. ಇದು ಬಂದು ರಾಜರ ಮನೆ ಅಂತೆ, ಅರಮನೆ ಆ ಕಾಲದಲ್ಲಿ. ಈಗ ಇದು ಸ್ಕೂಲ್ ಆಗಿ ಹೋಗ್ಬಿಟ್ಟಿದೆ. ಮತ್ತು ಇದು ದೇವಸ್ಥಾನ, ಶಿವಾಜಿ ಮಹಾರಾಜ್ ದೇವಸ್ಥಾನ. ಮತ್ತು ಅಲ್ಲೂ ಕೋಟೆ ಒಂದು ಇದಿದೆ. ಇಲ್ಲೆಲ್ಲ ಪಿರಂಗಿಗಳನ್ನಿಟ್ಟಿದ್ದಾರೆ. ಇದೆಲ್ಲ ಪಿರಂಗಿ ತೋಪು. ಸೊ ಇವಾಗ ಇದು ಸ್ಕೂಲ್ ಕನ್ವರ್ಟ್ ಮಾಡಿದ್ದಾರೆ. ಇದು ಒಂದು ಸಂಭಾಜಿ ಅವರು ಕಟ್ಟಿಸಿರೋದು, ಶಿವಾಜಿ ಅವರ ದೇವಸ್ಥಾನ, ಶಿವಾಜಿ ಮಹಾರಾಜರ ದೇವಸ್ಥಾನ. ಮತ್ತು ಇದು ಅವ್ರ ಮನೆ ಆಗಿತ್ತು ಆ ಕಾಲದಲ್ಲಿ. ಸೊ ಇದು ಫೋರ್ಟ್ ಎಂಟ್ರೆನ್ಸು. ನಾವು ಬರಬೇಕಾದ್ರೇ ಇಲ್ಲಿ ಕಾರ್ನ ಒಂದು ಫಸ್ಟ್ ಪಾಯಿಂಟ್ ಇದು ಫೋರ್ಟ್ ಎಂಟ್ರೆನ್ಸು. ನಾನು ಸ್ಟಾರ್ಟಿಂಗಲ್ಲಿ ಮಿಸ್ ಮಾಡಿದೆ ಶೂಟಿಂಗ್ ಮಾಡೋದು. ಮತ್ತು ಇವಾಗ ರಿಟರ್ನ್ ಬರಬೇಕಾದ್ರೆ ನಾನು ಇದನ್ನು ತೊಗೊತಾ ಇದ್ದೀನಿ. ಇದು ಫೋರ್ಟ್ ಎಂಟ್ರೆನ್ಸು. ಪನಾಲ ಫೋರ್ಟ್, ಐ ಲವ್ ಯು ಪನಾಲ ಫೋರ್ಟ್ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದೆ. ಸೆಲ್ಫಿ ಪಾಯಿಂಟ್ ಇದು ಆ್ಯಕ್ಚುಲಿ. ಆಮೇಲೆ ಇಲ್ಲಿ ತೋಪ್ ಕೂಡ ಇಟ್ಟಿದ್ದಾರೆ. ಸೊ ಇದು ಮೇನ್ ರೋಡ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿಂದ ಎಂಟ್ರೆನ್ಸು ನೀವು ನೋಡ್ಬೋದು. ಇಲ್ಲೆಲ್ಲ ಕ್ಯಾಬ್ಸ್ ಎಲ್ಲ ಕ್ಯೂ ನಿಂತಿದೆ. ಟಿಕೆಟ್ ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಒಬ್ಬರಿಗೆ 15 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ಮತ್ತು ಕಾರ್ ಆದರೆ 20 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ ಸಪ್ರೇಟಾಗಿದ್ದು. ಆ್ಯಂಡ್ ಇಲ್ಲೆಲ್ಲ ಫೋರ್ಟ್ ಎಲ್ಲ ಬಿದ್ದೋಗಿದೆ ಗೋಡೆ. ಒಳಗಡೆ ತುಂಬ ಆಳ ಇದೆ ಈ ಕಡೆ. ಅಲ್ಲಿ ಮೇಲೆ ಹೋಗೋಣ ಬನ್ನಿ, ಈಗ ಅಲ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಫೋರ್ಟ್ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್. ಸ್ಟಾರ್ಟಿಂಗ್ ಪಾಯಿಂಟ್ ಇದೇನೆ, ಇಲ್ಲಿಂದಾನೇ ಹೋಗಬೇಕು. ಸೊ ಬಿಫೋರ್ ನೀವು ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಮುಂಚೆ ಇಲ್ಲಿ ಬಂದು ಪಾರ್ಕ್ ಮಾಡ್ಕೊಂಡು ಈ ಥರ ನೀವು ಈ ಎಂಟ್ರೆನ್ಸ್ನ ನೋಡ್ಬೋದು. ಸೊ ಇದು ಫೋರ್ಟ್ ಇದ್ರ ಒಂದು ಏನಂತಾರೆ ಮಾಡೆಲ್ ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ ಇಲ್ಲಿ ಮಂಡೆ ಮೇಲೆ. ಆ್ಯಂಡ್ ಇಲ್ಲೊಬ್ಬರು ಸ್ಟ್ಯಾಚ್ಯೂ ಇದೆ. ಸೊ ಇವ್ರ ಹೆಸರು ಬಂದು ಶಿವಕಾಶಿತ್ ಅಂತ ಇದು ಅವರು. ಸೊ ಇವ್ರು ಬಂದು ಶಿವಾಜಿಯ ಒಂದು ಡೂಪ್ ಅಂತ ಹೇಳ್ಬೋದು. ಆ ಕಡೆಯಿಂದ ಹತ್ಬೋದು ಬನ್ನಿ, ಈ ಕಡೆ ಮೆಟ್ಲಿದೆ. ಮೋಸ್ಟ್ ಆಫ್ ದಿ ಫೋರ್ಟ್ ಎಲ್ಲ ಕಂಪ್ಲೀಟಾಗಿ ಅಕ್ವೈರ್ ಆಗಿಬಿಟ್ಟಿದೆ. ಆ್ಯಂಡ್ ಕೆಲವೊಂದು ಕಡೆ ಎಲ್ಲ ಉದ್ರೋಗಿದೆ. ಇಲ್ಲಿಂದ ಸೀನ್ ಚೆನ್ನಾಗಿದೆ. ಒಂದು ಬಂಡೆ ಕಲ್ ಮೇಲೆ ಈ ರೀತಿ ಒಂದು ಇದು ಮಾಡಿದ್ದಾರೆ. ಮೇಲೆಲ್ಲ ಒರಿಜಿನಲ್ ಫೋರ್ಟ್ನ ಒಂದು ಗೋಡೆ ಇದು ಮೇಲಿರೋದು. ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿದೆ, ಬಟ್ ಎಲ್ಲ ಗಲೀಜಾಗಿದೆ, ಏನು ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ವೀರ ಶಿವ ಕಾಶಿದ್ ಅಂತ ಹೆಸರು ಇರೋ ಅವ್ರ ಹೆಸರಿದು. ಇದು ಅಲ್ಲಿನ ವ್ಯೂ. ಸೊ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ನಾನು ನಿಮಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಸೊ ಕೊಲ್ಲಾಪುರದಿಂದ ನಿಮಗೆ ಈಸಿಯಾಗಿ ಟ್ಯಾಕ್ಸೀಸು ಮತ್ತು ಬಸ್ ಸರ್ವಿಸಸ್ ಇದೆ. ಟ್ಯಾಕ್ಸೀಸಲ್ಲಿ ಶೇರ್ ಟ್ಯಾಕ್ಸಿ ಒಂದಿದೆ, ಇಲ್ಲಾಂದರೆ ನೀವು ಕಂಪ್ಲೀಟಾಗಿ ಒಂದು ಟ್ಯಾಕ್ಸಿನ ಹೈಯರ್ ಮಾಡ್ಕೊಬೋದು. ಸೊ ಇವ್ರು ಬಂದು ಅರೌಂಡ್ 1200ಇಂದ 1500ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಈ ಟ್ಯಾಕ್ಸಿಯಲ್ಲಿ ಬರೀ ನಿಮ್ಮ ಫ್ಯಾಮಿಲಿ ಮಾತ್ರ ಇರ್ಬೋದು ಆ ರೀತಿ. ಆ್ಯಂಡ್ ಇಲ್ಲಿಗೆ ಬಂದಾದಮೇಲೆ ಇಲ್ಲಿ ಟಿಕೆಟ್ ಚಾರ್ಜಸ್ ಇರುತ್ತೆ, ಎಂಟ್ರಿ ಟಿಕೆಟ್ ಚಾರ್ಜಸ್ಸು. ಈ ಟಿಕೆಟ್ ಚಾರ್ಜ್ ಬಂದು ಪರ್ ಪರ್ಸನ್ಗೆ 15 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ವೆಹಿಕಲ್ಗೆ 4 ವೀಲರ್ ಆದರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ.
ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ಇಲ್ಲಿ ಗೈಡ್ ಅವೈಲೇಬಲ್ ಇರ್ತಾರೆ. ಸೀಸನಲ್ಲಾದರೆ ಇವರು ಅಪ್ ಟು 700 800 ರುಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ಆಫ್ ಸೀಸನ್ ಆದರೆ ನಿಮಗೆ 300 to 500 ರುಪೀಸ್ ಒಳಗಡೆ ನಿಮಗೆ ಸಿಗ್ತಾರೆ. ಸೊ ಇಲ್ಲಿ ನಾವು ಹೈಯರ್ ಮಾಡಿರ್ತಕ್ಕಂಥ ಒಬ್ಬ ಗೈಡ್ ಏನಂದರೆ ಅವ್ರಿಗೆ ನಾವು ಪೇ ಮಾಡಿದ್ದು 300 ರುಪೀಸ್ ಮಾತ್ರ. 300 ರುಪೀಸ್ ಪೇ ಮಾಡಿದ್ದಕ್ಕೆ ನಮಗೆ ಹೇಳಿದ್ದವರು ಸ್ಟಾರ್ಟಿಂಗಲ್ಲಿ ಅವ್ರದ್ದೊಂದು ಲೈಸೆನ್ಸ್ ಕಾರ್ಡ್ ಒಂದಿದೆ, ಕಾರ್ಡ್ನಲ್ಲಿ 15 ಪ್ಲೇಸಸ್ ಇರುತ್ತೆ, ಅಂದರೆ 15 ಪಾಯಿಂಟ್ಸ್ ಇರುತ್ತೆ ಅಂತ. ಬಟ್ ಅವ್ರು ನಮಗೆ ಲಾಸ್ಟಲ್ಲಿ ಹೇಳಿದ್ದು 5 ಪಾಯಿಂಟ್ಸ್ನ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಇಲ್ಲ ಇದೇ ಮುಗ್ದೋಯ್ತು ಆಗೋಯ್ತು ಅಂತ ಒಂದು ಕನ್ವರ್ಸೇಷನ್ ನಡೀತು ನಮಗೂ ಮತ್ತು ಗೈಡ್ನ ಮಧ್ಯೆ. ಸೊ ನಾವು ಗಲಾಟೆ ಮಾಡಿ ಲಾಸ್ಟಿಗೆ ಮಿಕ್ಕಿದ್ದೆಲ್ಲ ಪಾಯಿಂಟ್ಸ್ನ ನೋಡ್ಕೊಂಡು ಬಂದ್ವಿ. ಸೊ ನೀವೇನಾದರೂ ಬರಬೇಕಾದ್ರೆ ಕ್ಲೀನಾಗಿ ಗೈಡ್ನ ಹೈಯರ್ ಮಾಡೋಕ್ಕೆ ಮುಂಚೆ ಕ್ಲೀನಾಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಕಂಪ್ಲೀಟ್ 15 ಪಾಯಿಂಟ್ಸ್ ತೋರಿಸ್ತಾರೋ ಇಲ್ಲ 5 ಪಾಯಿಂಟ್ಸ್ ಮಾತ್ರ ತೋರಿಸ್ತಾರೋ ಅನ್ನೋದು. ಸೊ ಈ ಒಂದು ಪಾಯಿಂಟು ಮುಖ್ಯವಾಗಿರುತ್ತೆ. 15 ಪಾಯಿಂಟ್ಸಲ್ಲಿ ಮೇಯ್ನಾಗಿರೋದು 5 ಪಾಯಿಂಟ್ಸ್ ಮಾತ್ರ ನಿಮಗೆ ಒಳ್ಳೆ ಸೀನಿಕ್ಕು ಮತ್ತು ಶಿವಾಜಿ ಮಹಾರಾಜರ ಒಂದು ಕತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇನ್ನು ಮಿಕ್ಕಿದ್ದು 10 ಪಾಯಿಂಟ್ಸ್ ಏನಿದೆ ಎಲ್ಲ ಗೌರ್ಮೆಂಟ್ ಅವರು ಅಕ್ವೈರ್ ಮಾಡಿ ಅವರ ಒಂದು ಡಿಪಾರ್ಟ್ಮೆಂಟ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.